ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಲೈಫಲ್ಲಿ ಸಕ್ಸಸ್ ಅನ್ನೋದು ಹೆಂಗೆ ಸಿಗುತ್ತೆ ಮನುಷ್ಯನಿಗೆ, ಆ ಸಕ್ಸಸ್ಸನ್ನು ನಾವು ಹೆಂಗೆ ಪಡ್ಕೋಬೇಕು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಈ ಒಂದು ವಿಡಿಯೋ ಹೇಳ್ತೀನಿ. ಸಕ್ಸಸ್ ಅಂದರೆ ಏನು, ಅದು ನಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾವ ಮನುಷ್ಯನಿಗೂ ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸಕ್ಸಸ್ಸು ಸಿಗಬೇಕಾದ್ರೆ ಆ ಮನುಷ್ಯ ಎಷ್ಟು ಹಿಂಡ್ಕೊಂಡು ಹೋಗಿರ್ತಾನೆ ಅಂತ ಹೇಳಿದರೆ ಅದು ಅವನಿಗೆ ಗೊತ್ತಿರುತ್ತೆ. ಏನಕ್ಕೆ ಅಂತ ಹೇಳಿದರೆ, ನಾವು ಸಕ್ಸಸ್ಸು ಸಿಗಬಾರ್ದು, ನಮಗೆ ಸಕ್ಸಸ್ ಆಲ್ರೆಡಿ ಸಿಗಬೇಕು ಅಂತ ಇದ್ದರೆ ನಾವು ಹುಟ್ಟಬೇಕಾದ್ರೇ ನಾವು ಯಾರೋ ಒಂದು ದೊಡ್ಡ ಆಗರ್ಭ ಶ್ರೀಮಂತರನ್ನ ಹೊಟ್ಟೆಲಿ ಹುಟ್ಟಬೋದಿತ್ತು, ಇಲ್ಲ ಅಂಬಾನಿಯವ್ರ ಮನೇಲಿ ಹುಟ್ಟಬೋದಿತ್ತು, ಅದಾನಿಯವ್ರ ಮನೇಲಿ ಹುಟ್ಟಬೋದಿತ್ತು, ಟಾಟಾ ಬಿರ್ಲಾ ಅವ್ರ ಮನೇಲಿ ಹುಟ್ಟಬೋದಿತ್ತು ಅಲ್ವಾ. ಸೊ ಭಗವಂತ ಏನು ನಮ್ಮನ್ನು ಭೂಮಿಗೆ ತರ್ತಾನಲ್ವ ಅವನಿಗೆ ಗೊತ್ತಿರುತ್ತೆ. ಸಾವಿರಾರು ಜೀವರಾಶಿಗಳಿದೆ, ಅದರಲ್ಲಿ ಮನುಷ್ಯನು ಒಬ್ಬ. ಸೊ ಈ ಮನುಷ್ಯ ಇಲ್ಲಿ ಇಂಥವರ ಮನೆಯಲ್ಲಿ ಹೀಗೆ ಹುಟ್ಟಬೇಕಂತ ಅವನು ಬರೆದಿರ್ತಾನೆ. ಅದೇ ಒಬ್ಬರು ಹೇಳ್ತಾರೆ ಏನಂತ ಹೇಳಿದರೆ, ಬಡವನಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ, ಬಡವನಾಗಿ ಸಾಯ್ತೀನಲ್ವ ಅದು ನಿನ್ನ ತಪ್ಪು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದರೆ, ಇದನ್ನು ತುಂಬ ಜನ ಕೇಳ್ತಾರೆ, ಇವರೇನ್ರಿ ಕುತ್ಕೊಂಡು ತತ್ವ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬಟ್ ಅವ್ರ ಲೈಫಲ್ಲಿ ಆಗುತ್ತಲ್ವ, ನಾನು ತಪ್ಪು ಮಾಡಿದೆ ಅಂತ ಕೊನೆವರೆಗೂ ಹೋಗ್ತಾರಲ್ವ, ಅದು ಆವಾಗ ಗೊತ್ತಾಗುತ್ತೆ. ಸೊ ಯಾರೋ ಒಬ್ಬರು ಹೇಳಿದ್ದನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ನಾವು ತೊಗೋಬೇಕು. ಇವತ್ತಿನ ದಿನ ತುಂಬ ಜನಕ್ಕೆ ಅನುಭವ ಆಗಿದೆ ಅಂದ್ಕೊಂಡಿದ್ದೀನಿ. ಇವನ್ ಕೋವಿಡ್ ಬಂದಾಗಿಂದ ಅಂತೂ ಈ ಅರ್ಲಿ ಡೆತ್ ಅನ್ನೋದೇನು ಆಗ್ತಾ ಇದೆಯಲ್ವ, ಇದರಿಂದ ತುಂಬ ಜನ ಪಾಠ ಕಲಿತಾ ಇದ್ದಾರೆ. ಸೊ ಇನ್ನೊಂದೇನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ ಸಕ್ಸಸ್ಸು ಸಿಗಬೇಕಾದ್ರೆ ನಮಗೆ ತುಂಬಾ ಜೀವನ ಹಿಂಡುತ್ತೆ ಅಂತ ಹೇಳಿದೆ ನಾನು. ಹೌದು, ಸಕ್ಸಸ್ ಅನ್ನೋ ಪದನೇ ಹಾಗಿದೆ, ಅದು ನಮ್ಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅಷ್ಟು ಈಸಿಯಾಗಿ ಸಿಕ್ಕಿದ್ರೆ ಇವತ್ತು ಗಾರೆ ಕೆಲಸ ಮಾಡೋನು ಗಾರೆ ಕೆಲಸನೇ ಮಾಡ್ತಾ ಇರಲಿಲ್ಲ, ಒಬ್ಬ ಏನಂತ ಹೇಳಿದರೆ ಮೇಸ್ತ್ರಿಯಾಗಿ ಉಳಿತಾ ಇರಲಿಲ್ಲ, ಒಬ್ಬ ಪೇಂಟ್ ಮಾಡೋನಾಗಿ ಉಳಿತಾ ಇದ್ದಿಲ್ಲ, ಒಬ್ಬ ಏನಂತ ಹೇಳಿದರೆ ಅಮಾಲಿ ಕೆಲಸ ಮಾಡೋನಾಗಿ ಇರ್ತಿರ್ಲಿಲ್ಲ. ಅದೇ ಈ ಸ್ಟೇಜಲ್ಲಿ ಇರೋರು ತುಂಬ ಉನ್ನತ ಸ್ಥಾನಕ್ಕೆ ಹೋಗಿರೋನು ನಾವು ನಮ್ಮ ಸ್ಟೋರಿಗಳಲ್ಲಿ ನಾವು ಓದಿದ್ದೀವಿ. ಸೊ ಅವರೆಲ್ಲ ಹೇಗೆ ಮಾಡಿದರು ಅಂತೇಳಿದರೆ, ತಮ್ಮ ಜೀವನದಲ್ಲಿ ಕೆಲವೊಂದನ್ನು ಅಳವಡಿಸ್ಕೊತ ಬಂದರು ಅವರು, ಗೊತ್ತಾಯ್ತಲ್ವ. ಸರ್ ನಾವೀಗ ಕುತ್ಕೊಂಡು ಹೇಳಿ ಬಿಟ್ಬಿಡ್ತೀವಿ ಇದನ್ನ ಇಲ್ಲಿಗೆ. ಬಟ್ ಅವ್ರು ಹಂಗೆ ಮಾಡೋದಿಲ್ಲ. ಯಾಕಂದರೆ ಅವರಿಗೆ ದುಡ್ಡಿನ ಬೆಲೆ, ದುಡಿಮೆ ಅನ್ನೋ ತಾಯಿ ಕಲಿಸಿರ್ತಾಳೆ. ಒಂದೊಂದು ರೂಪಾಯಿನೂ ನಾವು ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅವ್ರು ಕನಸನ್ನು ಕಾಣ್ತಾರೆ. ಕನಸು ಹೇಗೆ ಕಾಣ್ತಾರೆ ಅಂದರೆ, ನಿದ್ದೆ ಹತ್ತಿದ ಮೇಲೆ ಬೀಳೋ ಕನಸಲ್ಲ, ನಿದ್ದೆ ಮಾಡೋಕ್ಕೆ ಬಿಡದೇ ಇರೋಂಥ ಒಂದು ಕನಸನ್ನು ಕಾಣ್ತಾರೆ. ಆ ಕನಸನ್ನು ಇಟ್ಕೊಂಡು ಅವ್ರ ಜೀವನದಲ್ಲಿ ಬೆಳೀತಾರೆ, ಗೊತ್ತಾಯ್ತಲ್ವಾ. ಸೊ ಏನಂತ ಹೇಳಿದರೆ, ಇಲ್ಲಿ ಕನಸು ಕಾಣಬೇಕು ನಾವು ಯಾವ ಥರ ಅಂದರೆ, ನಾವು ನಿದ್ದೆನೇ ಜೀವನ ಅನ್ನೋ ಥರ ನಾವು ಕನಸನ್ನು ಕಾಣ್ಬೋದು. ನನಗೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ನನಗೆ ತುಂಬ ದೂರ ಹೋಗೋಕ್ಕಾಗಲ್ಲ, ನನಗೆ ಆ ಕೆಲಸ ಸೆಟ್ ಆಗಲ್ಲ, ಈ ಕೆಲಸ ಸೆಟ್ ಆಗಲ್ಲ, ಯಾವುದನ್ನು ನಾವು ಸೆಟ್ ಮಾಡ್ಕೋಬೇಕು ಅಲ್ವಾ. ಸೊ ನೀನು ಮಗುವಾಗಿದ್ದಾಗ, ಒಂದು ವರ್ಷದವನಿದ್ದಾಗ ನಿಮ್ಮ ಅಮ್ಮ ಏನಾದ್ರು ನೀನು ಎಂಜಿನಿಯರ್ ಆಗ್ತೀಯ ಅಂತ ನಿನಗೆ ಹೇಳಿದ್ರ? ಇಲ್ಲ ಅಲ್ವಾ. ನೀನು ಓದ್ತಾ ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರು ಏನು ತೊಗೊತಾರೆ, ನೀನೇನು ತೊಗೋಬೇಕು ಅಂತ ಡಿಸೈಡ್ ಮಾಡಿ ಹೋಗಿರ್ತೀಯ. ಬಟ್ ಅದು ಕಷ್ಟ ಆದರೂ ನೀನು ಕಲಿತೀಯ. ಸೊ ಅದೇ ಥರನೇ ನಿನ್ನ ಕನಸು ಕೂಡ ಅದೇ ರೀತಿಯಾಗಿರಬೇಕು. ನನಗೆ ಅದು ಇಷ್ಟ ಆಗಲ್ಲ, ಇದು ಬಂದಿರೋ ಒಂದು 100 ಅವಕಾಶಗಳನ್ನು ಬಿಟ್ಬಿಡ್ತೀರಾ, 99 ಅವಕಾಶನ ಬಿಡ್ತೀರಾ, 100ನೇ ಅವಕಾಶ ಅದು ನಿಮ್ದು ಆಗಿರೋದಿಲ್ಲ, ಅದನ್ನು ನೀವು ಆಯ್ಕೆ ಮಾಡ್ಕೊತೀರಾ. ಎಲ್ಲಿಂದ ಸಕ್ಸಸ್ ಸಿಗುತ್ತೆ ನಿಮಗೆ ಅಲ್ವಾ. ಸೊ ಎಲ್ಲಿಂದ ಸಕ್ಸಸ್ ಸಿಗುತ್ತೆ? ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನಾನು ತುಂಬ ಜನ ನೋಡಿದ್ದೀನಿ. SSLC PUC ಆಗಿ 30-40 ಸಾವಿರ ಸಂಬಳ ತೊಗೊಳೋರು ನೋಡಿದ್ದೀನಿ. ಡಿಗ್ರಿ ಇಂಜಿನಿಯರ್ ಈ ಥರ ಮುಗಿಸ್ಬಿಟ್ಟು 30-40 ಸಾವಿರ, ನಾನಿಲ್ಲಿ ಕಂಪೇರ್ ಮಾಡ್ತಾ ಇಲ್ಲ, ತೊಗೊಳೋರ್ನು ನಾನು ನೋಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಸೊ SSLC PUC ಮಾಡಿರೋರು ಯಾವ ಕೆಲಸ ಕೊಟ್ಟರು ಅವ್ರು ಮಾಡ್ತಾರೆ ಮೀನ್ಸ್ ಅವರು ಬ್ಯಾಂಕ್ಗಳಲ್ಲಿ ಮಾರ್ಕೆಟಿಂಗ್ ಈ ಥರದ್ದೆಲ್ಲ ಮಾಡ್ತಾರೆ. ಈ ಸ್ವಲ್ಪ ಹೈಯರ್ ಎಜುಕೇಷನ್ ಅವ್ರು ಬಂದರೆ ಅವರು ನಮಗೆ ಓದಿರ್ತಕ್ಕಂಥ ಕೆಲಸನೇ ಬೇಕು ಅಂತ ಹೇಳ್ತಾರೆ. ಅಂಥವ್ರಿಗೆ ಅಂದರೆ ಓದಿರ್ತಕ್ಕಂಥ ಕೆಲಸ ಬೇಕು ನಿಜ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅವಕಾಶಗಳು ಸಿಗಬೇಕಲ್ಲ. ಅವಕಾಶ ಸಿಕ್ಕಿಲ್ಲ ಅಂತೇಳಿದರೆ ನೀವು ಒಂದಷ್ಟು ವರ್ಷ ಮನೇಲಿ ಕುತ್ಕೊತೀರಾ, ಆ ಟೈಮ್ ವೇಸ್ಟಾ. ಬಟ್ ಅದೇ ಟೈಮನ್ನು ನೀವು ಇಲ್ಲಿ ಹಾಕಿದರೆ ಇಲ್ಲೂ ಪ್ರಮೋಷನ್ಸ್ ಇರುತ್ತೆ, ಇಲ್ಲೂ ಕಂಪ್ನಿಯಿಂದ ಕಂಪ್ನಿಗೆ ನಾವು ಚೇಂಜ್ ಮಾಡ್ಬೋದು. ಒಂದನ್ನು ತಿಳ್ಕೊಳ್ಳಿ, ನಾವು ಒಂದು ಕಂಪನಿನಲ್ಲಿ ಕೆಲಸದಲ್ಲಿದ್ದಾಗ 100 ಆಫರ್ ಬರುತ್ತೆ. ನಾನು ಕೆಲಸ ಬಿಟ್ಟು ಮನೇಲಿ ಕುತ್ಕೊಂಡಿದ್ದೀನಿ ಅಂದಾಗ ನನಗೆ ಒಂದು ಆಫರು ಬರೋದಿಲ್ಲ. ಬಟ್ ಅದನ್ನು ನಮ್ಮ ಮನೆಯವರಾಗಿರ್ಬೋದು, ಹೊರಗಡೆಯವರಾಗಿರ್ಬೋದು, ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾರಲ್ವ. ನೀವು ಅವಾಗ ಎಷ್ಟು ಕುಗ್ತೀರಾ ಅಂದರೆ, ನಾನು ಯಾಕಾದರೂ ಇದನ್ನು ಓದಿದ್ನಪ್ಪ ಅನ್ನೋ ಮಟ್ಟಕ್ಕೆ ನೀವು ಬಂದುಬಿಡ್ತೀರಾ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ. ನಮ್ಮ ಬುದ್ಧಿ ಯಾವತ್ತೂ ನಮ್ಮ ಕೈಲಿರಬೇಕು. ಬಂದಿರೋ ಅವಕಾಶ ಯಾವುದಾದ್ರೂ ಆಗಿರಲಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅವನೇ ನಿಜವಾದ ಬುದ್ಧಿವಂತ ಅಂತ ನಾನು ಹೇಳ್ತೀನಿ. ಯಾರಿಗಾದರೂ ಅಷ್ಟೇ, ನಾನು ಇವತ್ತು ಏನಾದ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಅವಕಾಶ ಬಂದಿದ್ರೆ ಅದು ನನಗೆ ಸೆಟ್ ಆಗಲ್ವಾ, ಸ್ಯಾಲ್ರಿ ಚೆನ್ನಾಗಿದೆ ನಾವು ಒಪ್ಕೊಳ್ಳಿ, ಆ ಕೆಲಸ ಹೆಂಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಕೆಲಸ ಹೆಂಗಿರುತ್ತೆ ನೀವು ಒಪ್ಕೊಳ್ಳಿ. ಆ ಕೆಲಸಕ್ಕೆ ಹೋಗಿ 1 ತಿಂಗಳಲ್ಲೇ ನೀವು ಬೇರೆ ಟ್ರೈ ಮಾಡ್ತಾಯಿರಿ. ಕೆಲಸದಲ್ಲಿದ್ದಾಗ ಕೆಲಸಗಳು ಬೇಗ ಬರುತ್ತೆ. ನಾವು ಖಾಲಿ ಕುತ್ಕೊಂಡಾಗ ದರಿದ್ರ ಲಕ್ಷ್ಮಿ ನಮ್ಮ ಬೆನ್ನಿಂದ ಇರ್ತಾಳೆ, ಅವಳು ಯಾವುದಕ್ಕೂ ಅಸ್ತವನ್ನ ಸುಲಭವಾಗಿ ಬಿಡೋದಿಲ್ಲ. ಸೊ ಸಕ್ಸಸ್ ಕಾಣಬೇಕು ಅಂತ ಹೇಳಿದರೆ ನಾವು ಅವಕಾಶಗಳನ್ನು ನಾವು ಎಷ್ಟು ಉಪಯೋಗ ಪಡ್ಕೊತೀವೋ ಆ ಒಂದು ಪಡ್ಕೊಳೋದ್ರಲ್ಲೇ ನಾವು ಸಕ್ಸಸ್ಸನ್ನು ಕಾಣ್ತೀವಿ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿದರೆ ಏನೂ ಆಗಲ್ಲ. ನಾನು ಇವತ್ತು ಕುತ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಯೂಟ್ಯೂಬಲ್ಲಿ 1000 ಜನ ನೋಡ್ತಾರೆ, ನಾನು ಮಾತಾಡೋದನ್ನ ತಪ್ಪು ಅಂತ ಹೇಳ್ತಾರೆ, ನನಗೆ ಆ ರೀತಿ ಕಮೆಂಟ್ ಆಗ್ತಾರೆ ಅಂತ ಹೇಳಿದರೆ
ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ಇದರಿಂದ ನನಗಿನ್ನ ಅರ್ನಿಂಗ್ಸ್ ಬಂದಿಲ್ಲ, ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ ನನಗಿನ್ನ ತುಂಬ ಹಿಂದೆ ಇದೆ, ಅದು ನನಗೆ ಗೊತ್ತಿದೆ. ನಾನು ಆದರೂ ಹೇಳ್ತಾ ಇದ್ದೀನಿ, ಏನಕ್ಕೆ ಹೇಳಿ ನನಗೇನಾದರೂ ಒಂದು ಮಾಡಬೇಕನ್ನೋದಿದೆ. ಬಟ್ ಇದು ಯೂಟ್ಯೂಬಿಂದನೇ ಆಗುತ್ತೋ ಇಲ್ಲ ಯೂಟ್ಯೂಬಲ್ಲಿ ನಾನು ಈ ರೀತಿ ವಿಡಿಯೋ ಮಾಡೋದ್ರಿಂದ ನನಗೆ ಬೇರೆ ರೀತಿಯಾದ ಅವಕಾಶಗಳು ಬರುತ್ತೋ ನನಗೆ ಗೊತ್ತಿಲ್ಲ. ಯೂಟ್ಯೂಬಿಂದನೇ ನಾನು ದುಡಿಬೇಕಂತ ಏನಿಲ್ಲ, ಇನ್ಸ್ಟಾಗ್ರಾಮಿಂದನೇ ನಾನು ದುಡಿಬೇಕಂತಿಲ್ಲ. ಇಲ್ಲಿ ಸುಮಾರಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಇಲ್ಲಿ ಸುಮಾರಷ್ಟು ಜನ ಏನಂತ ಹೇಳಿದ್ರೆ ಕೊಲಾಬ್ರೇಷನ್ಗೋಸ್ಕರ ನೋಡೋರಿದ್ದಾರೆ, ಇಲ್ಲಿ ಸುಮಾರಷ್ಟು ಜನ ಇನ್ವೆಸ್ಟ್ಮೆಂಟ್ನ ಮಾಡಿ ನಮ್ಮಲ್ಲಿರೋ ಟ್ಯಾಲೆಂಟನ್ನು ತೆಗಿಬೇಕಂತ ಇರೋ ದೊಡ್ಡ ದೊಡ್ಡ ಕಂಪ್ನಿಯವರು ಈ ಒಂದು ಯೂಟ್ಯೂಬಲ್ಲಿ ಇದ್ದಾರೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಸೊ ಇಲ್ಲಿ ನಾವು ನಮ್ಮ ಟ್ಯಾಲೆಂಟನ್ನು ತೋರಿಸೋದ್ರಿಂದ ಯಾರಿಗೋ ಒಬ್ಬರಿಗೆ ನಾನು ಮಾತಾಡೋ ಶೈಲಿ ಇಷ್ಟ ಆಗ್ಬೋದು, ನನ್ನ ಒಂದು ಬಾಡಿ ಬಿಹೇವಿಯರ್ ಅವರಿಗೆ ಇಷ್ಟ ಆಗ್ಬೋದು, ಅಂದರೆ ನಾನು ಕೊಡ್ತಕ್ಕಂಥ ಎಕ್ಸ್ಪ್ರೆಷನ್ ಅವರಿಗೆ ಇಷ್ಟ ಆಗ್ಬೋದು. ಸೊ ಅವ್ರ ಕಡೆಯಿಂದ ನನಗೊಂದು ಅವಕಾಶ ಸಿಗ್ಬೋದು. ನಾನು ಯೂಟ್ಯೂಬಲ್ಲಿ ದುಡಿಬೇಕಂತ ನಾನು ಮಾಡ್ತಾ ಇದ್ದೀನಿ, ಅದು ನನ್ನ ಇಂಟೆನ್ಷನ್ ಇದೆ. ಬಟ್ ಇದಕ್ಕೆ ನಾನು ಇನ್ನೂ ತುಂಬ ಮಣ್ಣು ಓರಬೇಕು, ನಾನು ತುಂಬ ಹಿಂದೆ ಇದ್ದೀನಿ, ನಾನು ಒಂದು ಮೆಟ್ಲಲ್ಲಿ ಇದ್ದೀನಿ, ನಾನು ಇನ್ನೂ 18 ಮೆಟ್ಲನ್ನ ಹತ್ತಬೇಕು. ಸೊ ಹಂಗಂತ ಹೇಳಿಬಿಟ್ಟು ನಾನು ಖಾಲಿ ಕೂತ್ಕೊಂಡು ಇವರಿಗೆ ಅರ್ನಿಂಗ್ಸೇ ಬರಲ್ಲ, ನಾನೇನಕ್ಕೆ ಇಷ್ಟು ಚಂದ ಮಾಡಿ ವಿಡಿಯೋ ಹೇಳಬೇಕು, ನಾನೇನಕ್ಕೆ ಇಷ್ಟು ಚಂದ ಮಾಡಿ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತಂದರೆ ನಾನು ಸಕ್ಸಸ್ ಕಾಣಲಿಕ್ಕಾಗಲ್ಲ. ಸಕ್ಸಸ್ ಅನ್ನೋದು ನನ್ನ ಮನಸ್ಸಲ್ಲಿದೆ, ನಾನು ಹೇಗೆ ಸಕ್ಸಸ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಫ್ರೇಮನ್ನು ಹಾಕ್ಕೊಂಡಿದ್ದೀನಿ. ನನಗೆ ಯಾರು 100 ಜನ ಬಂದು ಆ ಫ್ರೇಮನ್ನು ಹೊಡೆಯೋದಕ್ಕೆ ನೋಡಿದ್ರೆ ನಾನು ಆ ಫ್ರೇಮಲ್ಲೇ ಹೋಗ್ತಾ ಇರ್ತೀನಿ. ಏನಕ್ಕಂತ ಹೇಳಿದರೆ ನಾನು ಆಲ್ರೆಡಿ ಡಿಸೈನ್ ಮಾಡಿ ಇಟ್ಬಿಟ್ಟಿದ್ದೀನಿ, ನಾನು ಹೀಗೆ ಹೋಗಬೇಕು ಅಂತ. ಸೊ ಈ ಒಂದು ಗುರಿನ ನೀವು ಇಟ್ಕೊಂಡಾಗ ಲೈಫಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ಸಕ್ಸಸ್ ಅನ್ನೋದನ್ನ ಇಲ್ಲಿ ಯಾರೋ ಬಂದು ನಮಗೆ ಒಂದು ಫ್ರೇಮ್ ಥರ ಕೊಟ್ಬಿಟ್ಟು ನೀನು ಸಕ್ಸಸ್ ಕಂಡಿದ್ದೀಯಾ ಅಂತ ಹೇಳೋದು ಬೇಕಿಲ್ಲ. ನಮ್ಮ ಗುರಿನ ನಾವು ಮುಟ್ತೀವಲ್ವ ಅದನ್ನು ಸಕ್ಸಸ್ ಅಂತ ಹೇಳ್ತಾರೆ. ಈ ಸಕ್ಸಸ್ಸನ್ನು ಪಡ್ಕೊಳೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನೋಡೋರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.